ಹಾಯ್ ಎಲ್ಲ ಪ್ರಜಾ ಫ್ಯಾಮಿಲಿಗೆ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ನಾನು ಸಾಕದಾಗಿದ್ದೀನಿ. ನೀವು ಹೇಗಿದ್ದೀರಾ ಅನ್ಕ ನಿಮ್ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯ್ಸ್. ಇವತ್ತಿನ ಬ್ಲಾಗ್ ಆಸ್ ಇಟ್ ಇಸ್ ನಾನು ಮನೆಯಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ ಗಾಯ್ಸ್. ನಮ್ಮ ಮನೆಯಲ್ಲಿ ಇವತ್ತು ಮ್ಯಾಮು ಏನ್ ಮಾಡ್ಬೇಕಮ್ಮ, ಇವು ಕ್ಯಾಮ್ರಾ ಹ್ಯಾಕಿಂಗ್ ಆಗ್ತಿದೆ. ಇದು ಸಾರಿ ಗೈಸ್, ಸ್ವಲ್ಪ ಕ್ಯಾಮ್ರಾ ಪ್ರಾಬ್ಲಮ್ ಆಯ್ತು. ನೋಡಿ, ಬೆಳಿಗ್ಗೆ ಕಾರ್ಟೂನ್ ನೋಡ್ಕೊಂಡು ಟಿಫನ್ ಮಾಡೋದು. ಹಾಯ್, ಗುಡ್ ಮಾರ್ನಿಂಗ್, ಲಿಯೋ ಮಿ ಹಾಯ್ ಗೈಸ್. ರೆಡಿ ಹೋದ್ಮೇಲೆ ಆಫ್ಟರ್ ನಿನ್ನೆ ಬ್ಲಾಗ್ ಮಾಡೋಕ್ಕಾಗಲಿಲ್ಲ. ಸ್ವಲ್ಪ ಎಡಿಟಿಂಗ್ ತುಂಬ ಇತ್ತು, ಎಡಿಟಿಂಗ್ ಮಾಡೋದಾಯಿತು. ಸೊ ಬ್ಯಾಕಪ್ ವಿಡಿಯೋ ಇತ್ತಲ್ಲ, ಮ್ಯಾನೇಜ್ ಆಯಿತು. ಸೊ ಗೈಸ್ ಬನ್ನಿ, ಇವಾಗ ಟಿಫನ್ ನೆನ್ನೆ ಮಾಡಿ ಚಿಕನ್ನ ತಿಂತಿದ್ದಾರೆ ಪಾಪ. ನೀರು ದೋಸೆ ಮಾಡೋಕ್ಕೂ ಆಗಲಿಲ್ಲ ಅಲ್ವಾ? ನೀರಾಗಿದೆಯಾ? ಆದ್ರೂ ಮುಟ್ಟು ಆದ್ರೂ ಮುಟ್ಟು ಕ್ರೀಮ್ ಹಾಕಿದ್ಯಾ? ನನ್ನ ಕೈ ಹೆಚ್ಚ ಕ್ರೀಮ್ ಹೆಚ್ಚ ಗೈಸ್? ಕ್ರೀಮ್ ಹೆಚ್ಚಾ? ಒಂದು ಕ್ರೀಮ್ ಮುಂದೆ ನಮ್ ಕ್ರೀಮ್ ತಗೊಂಡ ನಾನೇ ಅಲ್ವಾ ಕ್ರೀಮ್ ತಗೊಂಡವಲ್ಲ, ಈಗ ಏನ್ ಮಾಡ್ತೀಯಾ? ದುಡ್ಡು ಅವಳ್ತಾ ಇದ್ದಾರೆ ಆಟಿಟ್ಯೂಡ್. ಗೈಸ್ ಈಗ ನಮ್ಮ ಮನೇಲಿ ನೋಡಿ ದೇವಸ್ಥಾನ ಅಂದ್ರೆ ದೇವ್ರ ಮನೇಲಿ ರೆಡಿ ಆಗಿದೆ. ನೀವು ಭೀಮ್ ನಮಾಸೆ ಪೂಜೆಯಲ್ಲಿ ನೋಡಿದ್ಲ, ಅವಾಗ ನೋಡಿದ್ರೆ ಅನ್ಸುತ್ತೆ. ಸೊ ಗೈಸ್ ಬನ್ನಿ, ಇವತ್ತು ಒಂದು ದಿವಸ ಮಾಡಕ್ ಹೋದ್ಲು ಪಾಪ, ಮನೆ ದಿವಸ ಮಾಡಕ್ ಆಗ್ಲಿಲ್ಲ. ಅವಳು ಟಿಫನ್ ಹಾಕಿ ಪಾಪುಮ್ಮ ಟಿಫನ್ ನೋಡ್ಬೇಕಾದ್ರೆ ಈ ಕಾರ್ಟನ್ ನೋಡ್ಕೊಂಡ್ರೆ ಟಿಫನ್ ಮಾಡೋದು. ಅದಿನ್ನು ಮಗು ನಮ್ಗೆ. ಓಕೆ ಬನ್ನಿ, ಈಗ ನಾನು ಕ್ಲಾಸ್ಗೆ ಹೋಗ್ಬೇಕು. ಸೊ ಗೈಸ್ ನಾನು ಏನ್ ಗೊತ್ತಾ, ನಾನು ಏನು ಹೇಳಕ್ ಬಂದೆ ಅಂತ ಅಂದ್ರೆ, ಈ ಬ್ಲಾಗ್ ಅಲ್ಲಿ ಗೈಸ್ ನನಗೆ ಒಂದು ಶೂಟ್ ಬರುತ್ತೆ. ಸೊ ಶೂಟ್ ಎಷ್ಟು ಗಂಟೆಗೆ ಬರುತ್ತೆ ಅಂತ ಅಂದ್ರೆ, ಮಾರ್ನಿಂಗ್ ಒಂದು 11:30 ಕಾಲ್ ಬರುತ್ತೆ, ಹಿಂಗೆ ಶೂಟ್ ಇದೆ ಬರ್ತೀರಾ, ಬಂದು ಮಾಡ್ಕೊಡ್ತೀರಾ ಅಂತ. ಸೊ ನಾನೇನು ಹೇಳ್ತೀನಿ, ನಮ್ಗೆ ಗೊತ್ತಿರೋರು ಅಂತ, ಮಾಡ್ಕೊಡ್ತೀನಿ ಬರ್ತೀನಿ ಬಿಡಿ ಅಂತ ಹೇಳ್ತೀನಿ. ಸೊ ಅದಾದ್ಮೇಲೆ 3 ಗಂಟೆಗೆ ಬರ್ತೀನಿ, 3 ಗಂಟೆ 7 ಗಂಟೆಗೆ ಬರ್ತೀನಿ ಅಂತ ಹೇಳ್ತೀನಿ ಅವರಿಗೆ. ಸೊ ಅವ್ರು ಏನು ಮಾಡ್ತಾರೆ, ವೆಯ್ಟ್ ಮಾಡ್ತಾರೆ ಪಾಪ. ಅವ್ರು ತಪ್ಪು ಅಂತ ಅನ್ನಲ್ಲ, ನಾನು ತಪ್ಪೇನು ಗೊತ್ತಾ, ಆ 3 ಗಂಟೆಗೆ ನಾನು ವಾಲಿಬಾಲ್ ಆಡಕ್ಕೆ ಹೋಗ್ತೀನಿ. 4 ಗಂಟೆ 4:15 ಅಲ್ಲಿ ಕೆಲಸ ಮುಗಿದಿದೆ. ಫಸ್ಟ್ ಆಫ್ ಆಲ್ 4:30 ಬಿಡಿ, ಅದಾದ್ಮೇಲೆ ಒಂದು ಕಾಲ್ ಮಾಡಿದ್ದಿದ್ರೆ ಏನೋ ಒಂದು ಆಗಿರೋದು. ನಾನು ಫಸ್ಟ್ ಪ್ರಾಬ್ಲಮ್ ಅದಕ್ಕೆ ಹೇಳೋದು, ನಮ್ಮದು ಕೆಲಸ ನಮ್ಮದು ವರ್ಕು ಏನಿದೆ ಅಂತ ಅಂದಾಗ ನಾವು ಮುಗಿಸ್ಬೇಕು. ಇಲ್ಲ ಅಂತಂದರೆ ಗೈಸ್ ಆ ವರ್ಕು ಹಾಳು. ಯಾವುದೋ ಒಂದು ಜೋಸ್ಗೋಸ್ಕರ ನಮ್ಮ ಫ್ಯೂಚರ್ದಲ್ಲಿ ನಮ್ಮ ಅರ್ನಿಂಗ್ಸ್ ಆಗಲಿ, ನಮ್ಮದು ವ್ಯಾಲ್ಯೂನಾಗಲಿ ನಾವೇ ಡೌನ್ ಮಾಡ್ಕೋತೀವಿ. ಸೊ ಅದಕ್ಕೆ ನಾನು ಹೇಳೋದು, ನಿಮ್ಮದು ಕೆಲಸನ ಫಸ್ಟು ಕಂಪ್ಲೀಟ್ ಮಾಡಿ, ಅದಾದಮೇಲೆ ಏನೇ ಇದ್ರೂ ಕೂಡ ನೆಕ್ಸ್ಟ್ ಪ್ರೊಸೆಸ್ಸು, ಓಕೆನಾ? ಸೊ ಅಂತ ಹೇಳ್ತಾ ಇವತ್ತಿನ ನಾವು ಸ್ಟಾರ್ಟ್ ಮಾಡ್ತಿದ್ದೀನಿ. ಬನ್ನಿ ಇವಾಗ ಕ್ಲಾಸ್ಗೆ ಹೋಗ್ಬೇಕು. ಸೊ ಕ್ಲಾಸ್ ಹೋಗುವ ಇವಾಗ. ನೀವೀಗಲೂ ಹ್ಯಾಂಡ್ಸಮ್ ಗೈಸ್. ಈಗ ನಾನು ಕ್ಲಾಸ್ ಮುಗಿಸ್ಕೊಂಡ್ಬಂದೆ. ಸೊ ಭರತ್ ಸರ್ ಹತ್ರ ಒಂದು ಮೀಟಿಂಗ್ ಇತ್ತು, ಅಂದರೆ ಅವ್ರದ್ದು ಶಾಪು, ಅವ್ರದ್ದು ಮೀಟಿಂಗ್ ಇತ್ತು. ಸೊ ಅವ್ರದ್ದು ಮುಗಿಸ್ಕೊಂಡು ಈಗ ಒಂದು ಸ್ಪಾಟ್ ಹೋಗ್ತಿದ್ದೀವಿ. ಸೊ ಅಲ್ಲಿ ಮೀಟ್ ಮುಗಿಸ್ಕೊಂಡು ನಿಮಗೆ ಸಿಗ್ತೀನಿ. ಹಾಯ್ ಮಾಡಿ ಸರ್. ಗೈಸ್ ಇವಾಗ ಅಲ್ಲಿಸ್ಕೊ ಬನ್ನಿ, ಈಗ ಅದನ್ನು ಮುಗಿಸ್ಕೊಂಡು ನಿಮ್ಗೆ ಸಿಗ್ತೀನಿ. ನನ್ನ ಗಾಡಿ ನನ್ನ ಕ್ಲಾಸ್ ಮುಗಿತ್ತು. ನಾನು ಚಾರ್ಜ್ ಲೈಟ್ ಹಾಕ್ಬೇಕಾದ್ರೆ ಚಾರ್ಜರ್ ಆನ್ ಮಾಡಿರಲಿಲ್ಲ ಫಸ್ಟ್ ಟೈಮ್ ಗೈಸ್. ಗಾಡಿ ಬ್ಯಾಟ್ರಿ ಡೌನ್ ಆಗ್ಬಿಟ್ಟೈತೆ, ಯಾಕಂದ್ರೆ ಬೇಜಾರಾಯ್ತೈತೆ. ಈಗ ಲೆಫ್ಟ್ ನೋಡಿ ಬೈತಾ ಇಲ್ಲ, ಮಾಮೂಲಿ ಡೌನ್ ಅಂತ ಆಫ್ ಮಾಡ್ಬಿಟ್ಟಿದ್ದೀನಿ. ನಿಮ್ಮ ಮನೆ ಹತ್ರ ಕೂತ್ಬಿಟ್ರೆ ಸಾಕು ಗೈಸ್, ಇಲ್ಲ ಅಂತಂದರೆ ನಮ್ಮ ತಾಯಿನ ಸಕ್ಕ ಬೇಜಾರಾಗ್ಬಿಡುತ್ತೆ. ಫಸ್ಟ್ ಟೈಮ್ ನಂದು ಗಾಡಿ ಬ್ಯಾಟ್ರಿ ಚಾರ್ಜ್ ಖಾಲಿ ಆಗಿ ಶಟ್ ಡೌನ್ ಆಗಿತ್ತು. ಈಗ ಬನ್ನಿ, ಈಗ ನೋಡೋಣ ಹೇಗಾಗುತ್ತೆ ಅಂತ. ಈಗ ಪಾಪ ಕಂಪ್ಯೂಟರ್ ಕ್ಲಾಸ್ ಕೊಡಬೇಕು, ಆರಾಮ್ ಫೈಲ್ ಬಿಡ್ತೀನಿ. ಆದರೆ ಈಗ ಇದನ್ನು ಚಾರ್ಜ್ ಮಾಡಬೇಕು, ಮತ್ತು ಗಾಡಿ ತೊಳಸ್ಬೇಕು. ಇದನ್ನು ಗಾಡಿ ತೊಳಸ್ಬಾರ್ದು, ಬರೀ ಒರೆಸ್ಕೋಬೇಕು, ಏನು ಅಂತ ಗೊತ್ತಿಲ್ಲ. ಹಿಂದೆ ಗಾಡಿಗಳು ಬರ್ತಾ ಇವೆ. ಬನ್ನಿ ಮಾಡೋಣ ಈಗ. ಈಗ ಪಾಯಿಂಟ್ ಬ್ಲಿಂಕ್ ಕೊಡ್ತಾ ಇದೆ. ಚಾರ್ಜ್ ಹಾಕ್ಬೇಕಾಯ್ತು ಗಾಯ್ಸ್, ಚಾರ್ಜ್ ಹಾಕ್ಬೇಕಾಯ್ತು. ನೀವು ಅಷ್ಟೇ ಬ್ಯಾಟ್ರಿ ಗಾಡಿ ಮಾಡಿರೋರು. ನಾನು ಹಿಂಗೆ ಒಳ್ಳೆ ಓದ್ತೀನಿ, ಒಳ್ಳೆ ಕೆಲಸ ಇರುತ್ತೆ ಅಂದಾಗ ಚಾರ್ಜ್ ಹಾಕಿ ಮಾಡಕ್ಬಿಡಿ, ಇಲ್ಲ ಅಂತ ಸಾಕ ಪ್ರಾಬ್ಲಮ್ ಆಗ್ಬಿಡುತ್ತೆ. ಗಾಡಿ ತೊಳಸ್ಬೇಕು, ಗೊತ್ತಾಯ್ತಿಲ್ಲ. ನಿಮ್ಗೆ ಯಾರು ಗೊತ್ತಿರೋ ಕಮೆಂಟ್ ಮಾಡಿ ನೋಡುವ. ಇಸ್ಕೋ ಸಾಕಿದ್ವಿ. ಈಗ ಚಾರ್ಜ್ ಖಾಲಿ ಆಗಿದೆ. ನಮ್ಮ ಮನೆ ಎಂಟ್ರೆನ್ಸ್ ಹತ್ತುತ್ತೋ ಇಲ್ವ ನೋಡೋಣ ಬನ್ನಿ. ಸಿಂಗಲ್ ಅದು ಹತ್ಬಿಡುತ್ತೆ. ಫುಲ್ ಚಾರ್ಜ್ ಫುಲ್ ಅದು ಶೆಡ್ ಡೌನ್ ಅಂದ್ಕೊಳ್ಳಿ. ಹಚ್ಬಿಡ್ತೇವೆ, ಪರವಾಗಿಲ್ಲ. ಈಗ ಬನ್ನಿ ಫಸ್ಟ್ ಚಾರ್ಜ್ ಹಾಕ್ಬಿಡ್ಬೇಕು. ಆರಾಮ್ ಫೈ ತಾನೆ ಬಂದು ಈಗ ಆರಾಮ್ ಫೈ ಎತ್ಕೊಂಡು ಹೋಗ್ಬಿಟ್ಟು ಪಾಪ ಬರ್ತೀನಿ. ಬನ್ನಿ ಫಸ್ಟ್ ಚಾರ್ಜ್ ಹಾಕ್ತೀನಿ. ಓಹೋ ಚಾರ್ಜ್ ಬಂದ ತಕ್ಷಣ ವಯಸ್ಸು ಕೇಳಿ ಖುಷಿಯಾಗಿ ಬಾಲ್ ಆಡ್ತಿದ್ದೆ ನಂದು ಪಾಪಮ್ಮ. ನಂದು ಬುಲ್ಲೂದು ನೋಡಿ ಹೇಗಿರೋದು. ಚಾರ್ಜ್ ಫಸ್ಟ್ ಚಾರ್ಜ್ ಹಾಕಿ ಅದನ್ನ ಫ್ರೆಶ್ ಅಪ್ ಅಂತೀನಿ. ಹಳೆ ಬ್ಲಾಗ್ ಅಲ್ಲಿ ನೋಡಿದ್ದೆ ನೋಡಿ, ಮತ್ತೆ ಇಂಡಿಕೇಟರ್ ಮುರಿದ ಐತೆ. ಇವನ್ ಅಂಗಡಿ ಕರ್ಕ ಬಂದ್ ಬಿಟ್ರೆ ನನ್ ಗಾಡಿನ ಹಾಳ್ ಮಾಡೋ ಬುದ್ಧಿನೇ ಇಂಡಿಕೇಟರ್ಗೆ 50 ಗಮ್ಮ ಹಾಕಿಸ್ತಾನೆ. ಹೆಂಗ್ ಗೊತ್ತಾ, ಇವನ್ ನಾವ್ ಒಂಥರ ಆಟ ಅಂತಾರ ನಮ್ ಕಡೆ. ಆ ಆಟ ಆಡಕ್ ಹೆಚ್ಚು ಕಮ್ಮಿ. ಅಂಗಡಿಗೆ ಬರಲ್ಲ ನಾನು, ಅಂಗಡಿ ಬಿಟ್ಬಿಟ್ಟಿದೀನಿ. ಹಂಗೆ ಆಡ್ಕೊ ಆಡ್ತಾನೆ. ಇವಾಗ ಎದಕ್ ಬಂದಿದ್ದಿ ಇಲ್ಲಿಗೆ? ಸುಮ್ನೆ ಸಂಬಳ ಜಾಸ್ತಿ ಮಾಡ್ಕೊಳಕ್ಕೆ ಬಿಟ್ಟಿದ್ದು.
ನೋಡೋಣ ನೋಡು ಇಂತ ಇಂತ ಶಿಕ್ಷಣ ಬಿಟ್ರೆ ಮನೆಗೆ ಸಿಗೋದು ರೆಡಿ ಮಾಡ್ತಾನೆ ಇವಂತ ಕರ್ಕ ಬಂದ್ ಒಂದ್ಸಲಿ ಗಾಡಿ ಬಿಟ್ರೆ ಎರಡ್ ಕೆಲಸ ಮಾಡಿಸ್ತಾನೆ ಇವನು. ಏನ್ ಮಾಡ್ತೀರಾ? ಕಾರ್ಯವಾಸಿ ಕತ್ತೆ ಕಡಿಬೇಕಲ್ಲ, ಅದಕ್ಕೇನೆ ಹಿಡಿತೀವಿ. ಬಾಯ್ತು ಹೋಗ್ಲಿ. ಇಷ್ಟ ಗಂಟ ಅಂದ್ರೆ ಕ್ಲಾಸ್ ಅವಾಗ್ಲೇ ಮುಗ್ದಿದೆ 2 ಗಂಟೆ. 3:30 ಗಂಟೆ ನಾನು ಬರ್ಡೇ ಸರ್ಪ್ರೈಸ್ ಶಾಪಿಂಗ್ ಮಾಡಿರೋದು. ಅದು ಅಲ್ಲ, ಇಲ್ಲಿ ಸ್ಮಾರ್ಟ್ ಬಜಾರ್ಗೆ ಹೋಗಿದ್ಲು. ಸ್ಮಾರ್ಟ್ ಬಜಾರ್ ಮುಗಿಸ್ಕೊ ಬಂದ್ಬಿಟ್ಟು ನೋಡಿ ಇಲ್ಲಿ ಅಲ್ಲಿರು ಅಂದ್ರೆ ನಾನು ಬರೋ ಅಷ್ಟೊತ್ತಿಗೆ ಇಲ್ಲಿ ನಡ್ಕೊಂಡ್ ಬಂದ್ಬಿಟ್ಟು ಇಲ್ಲೇನೋ ಟ್ಯಾಕ್ಸ್ ಹಾಕ್ತಾಳ ಅಲ್ಲೇನೆ. ಟ್ಯಾಕ್ಸ್ ಹಾಕೋದು ಎಂಟೀರಿಗೆ ಎಷ್ಟು ಚೆನ್ನಾಗಿ ಟ್ಯಾಕ್ಸ್ ಹಾಕ್ತಾರೆ ಅಂದ್ರೆ ಟ್ಯಾಕ್ಸ್ ಹಾಕೋರಿಗೆ ಹೇಳ್ಕೊಡಂಗಿಲ್ಲ ಅಲ್ವಾ ಗೈಸ್? ಎಷ್ಟು ಚೆನ್ನಾಗಿ ಟ್ಯಾಕ್ಸ್ ಹಾಕ್ತಾರೆ. ನಾನು ಕೇಳೋದಕ್ಕೆ ನಿನ್ ಬರ್ಡೇ ಅಲ್ವಾ, ನಿನ್ ಖುಷಿಯಾಗಿರ್ಬೇಕಲ್ವಾ ಅಂತ ಸೆಂಟಿಮೆಂಟ್ ಆಗಿ ಬೇರೆ ಹೊಡ್ಬಿಡ್ತಾಳೆ. ಆಗ ನಾನೇನು ಮಾತಾಡಂಗೆ ಇಲ್ಲ. ನಡಿ ಏನು ಮಾಡಕ್ಕಾಗಲ್ಲ. ಅಲ್ಲಡಿ ಅಲ್ಲಿ ಹುಡುಕ್ತೋಳಲ್ಲಿ ಕೋತಿ ಮರಿ ಹುಡುಕ್ತೋಳಲ್ಲಿ ಕಾಣಿಸ್ತಿಲ್ಲ ನೋಡಿ ಅಲ್ಲಿ. ಹಲೋ ಪಾಪು ನೋಡಿ ಕೋತಿ ತರ ಬನ್ನಿ. ಅದೆಲ್ಲ ಶಾಪ್ ಮುಗಿಸ್ಕೊಂಡು ಮತ್ತೆ ಇನ್ನು ನಾನು ಬರ್ಡೇ ಶಾಪಿಂಗ್ ಮಾಡೋದಿದೆ, ಅದೆಲ್ಲ ನಾಳೆ ಬ್ಲಾಗಲ್ಲಿ ಬರುತ್ತೆ ನೋಡಿ. ಇವಾಗ ನಾನು ಈಗ ಪಾಪನ ಮನೆಗೆ ಕರ್ಕೊಂಡೋಗಿ ಅವ್ರು ಸ್ವಲ್ಪ ಊಟ ಮಾಡಿಸಿ ಆಮೇಲೆ ಸ್ವಲ್ಪ ನೆಕ್ಸ್ಟ್ ಇನ್ನೊಂದು ಮೀಟಿಂಗ್ ಇದೆ, ಇನ್ನೊಂದು ಪ್ರಮೋಷನ್ ಇದೇ ಶಾಪ್ ಇಲ್ಲ ಅದು ಇಲ್ಲ ಐತೆ ನೋಡಿ ಗ್ರೌಂಡ್ ಕ್ಲಾಸ್. ಅದೊಂದು ಶೂಟ್ ಇದೆ, ಆ ಶೂಟ್ ಮುಗಿಸ್ಬೇಕು ನೋಡಿ ಗೈಸ್. ಈಗ ನಾನು ಬ್ಯಾಟ್ರಿನ ಚಾರ್ಜ್ ಮಾಡಿಸಿ ಬಂದಿದ್ದೀನಿ ನೋಡಿ. ಈಗಲೂ ಫುಲ್ ಆಗಿಲ್ಲ, ಹಿಡಿಯುತ್ತೆ. 2 ಪಾಯಿಂಟ್ ಆಗಿರೋದು ಚಾರ್ಜ್. ಅಂದ್ರೆ ಒಂದು 5 ಅವರ್ ಬಿಡ್ಬೇಕು. ನಾನು 2 ಅವರ್ಗೆ ತೆಗ್ದಿದ್ದೀನಿ, 1.5 ಗಂಟೆಗೆ ತೆಗ್ದಿದ್ದೀನಿ. ಸೊ ಬನ್ನಿ ಚಾರ್ಜ್ ಹಾಕೊಂಡು ಎಲ್ಲ ಮುಗೀತು. ನೆಕ್ಸ್ಟ್ ಒಂದು ಶೂಟ್ ಇದೆ, ಕಂಟೆಂಟ್ ನಂದು ಉಳ್ದು ಆ ಕಂಟೆಂಟ್ ಶೂಟ್ ಮುಗಿಸ್ಬೇಕು. ಇನ್ನೂ ಬರ್ತಿಲ್ಲ ನೋಡಿ ಗೈಸ್. ಶಾಪಿಂಗು ಗೊತ್ತಾಯ್ತಾ? ಇಲ್ಲ ನಮ್ಮ ಶಾಪಿಂಗು ಇಲ್ಲಿ ನಿನಗೆ ಇದೆಲ್ಲ ಇಲ್ಲಿದೆ, ಇಲ್ಲಿದೆ ಗೈಸ್. ಇಲ್ಲಿ ನೋಡು ಅರ್ಶಿನ ಕುಂಕುಮಕ್ಕೆ ತಗೊಂಡೆ. ಪರವಾಗಿಲ್ಲ ಬನ್ನಿ ಗೈಸ್, ಈಗ ಹೊರಡುವ. ಈಗ ಮನೆಗೆ ಹೋಗಿ ನಮ್ದು ಕೆಲಸ ತುಂಬಾ ಇದೆ, ಅವೆಲ್ಲ ಮುಗಿಸ್ಕೊಂಡು ನೋಡಿ ಗೈಸ್. ಇದನ್ನ ವಿಡಿಯೋ ಮಾಡ್ಬೇಕಂತೆ. ಲಿಯೋ ನೋಡು, ಟಡಾ ಒಯ್ ಖುಷಿ ಆದ್ಲ ಹೋಗಲ್ಲ. ಲಿಯೋಗೆ ಬಾಲ್ಸ್ ಅಂದ್ರೆ ತುಂಬಾ ಇಷ್ಟ. ನೀನು ಏನೋ ಒಂದು ತಗೋಬಾ, ಸ್ಮಾರ್ಟ್ ಬಜಾರ್ ಅಲ್ಲಿ ಏನ್ ಸಿಗುತ್ತೆ ಟಾಯ್ಸ್ ಅಷ್ಟೇ. ಎಷ್ಟಿದು? 70 ವರ್ತಿದೆ ಗೈಸ್, ಚೆನ್ನಾಗಿದೆ ಆಟಾಡಕ್ಕೆ. ಫುಲ್ ಬೌನ್ಸ್ ಆಗುತ್ತೆ ಅದು ನೋಡಿದೆ ನಾನು. ನೋಡು ಖುಷಿ ಆಗ್ಲಿ. ಸಿಗಲ್ಲ ಕೈಗೆ, ಅದು ಹೋಯ್ತು ನೋಡಲ್ಲೇ ಅದು. ಇಲ್ಲ ಸಿಗಬೇಕು ಅಲ್ಲಿ ಬಿಟ್ಟಿದ್ರೆ ಆಟ ಆಡ್ತಿದ್ದೆ. ಏನ್ ಮಾಡ್ತಾಳೆ ನೋಡಂಗೆ ತಿನ್ನ ನೋಡ್ತಾಳು. ಇಷ್ಟ ಅಂತ. ಲಿಯೋ ಇಷ್ಟ ಆಯ್ತಾ ಲಿಯೋ ನಿನಗೆ? ಈ ಕಡೆ ನೋಡಿಲಿ. ಎಲ್ಲಿ ಲಿಯೋ? ಎಲ್ಲಿಯೋ? ಇಷ್ಟ ಆಯ್ತಾ ನಿನಗೆ? ಇಷ್ಟ ಆಯ್ತು ನೋಡು. ಇಷ್ಟ ಆಯ್ತು. ಆಯ್ತು ಆಟ ಸಿಕ್ತಿಲ್ಲ ಅಂತ ಅದು ಸಿಗ್ತಿಲ್ವಾ ಲಿಯೋ? ಗೈಸ್ ಊಟ ಮಾಡಿದೆ ಅಂತ ನಾನು ಹೊಟ್ಟೆ ಹೊರ್ಕಂದ್ರೆ ಏನು ತಿಂದಿಲ್ಲ ಅಂದ್ಬಿಟ್ಟು ಸ್ಮೆಲ್. ಒಬ್ಬ ಇಲ್ಲ ಒಂದೇ ಪ್ಲೇಟ್ ಗೋಲ್ಗಾಪ ತಿನ್ಬೇಡ ಅಂತ ಹೇಳಲ್ಲ, ತಿನ್ನು. ಬಟ್ ಸುಳ್ಳು ಹೇಳ್ತೀನಿ ನನ್ಗೇನೆ. ಸುಳ್ಳು ಯಾವಾಗ ಹೇಳ್ದೆ? ನಾನು ಹೇಳಿಲ್ವ ನಿನಗೆ? ಗೋಲ್ಗಪ್ಪ ತಿನ್ಬೇಕು. ಪಾನಿಪುರಿ ಹುಡುಕ್ತಾ ಇದ್ದೀನಿ, ಸಿಗ್ತಾ ಇಲ್ಲ ಅಂತ ಅಂದೆ. ಅದಮ್ಮ ಮುಂದೆ ಇತ್ತು, ಗೋಲ್ಗಪ್ಪನೇ ಇತ್ತು. ನಾನು ಬಂದು ತಿಂದೆ, ಮಾಲೆ ನಿಂತಿದ್ದೆ. ಸಾರಿ, ನಾನು ಆಫ್ಟರ್ ಲಾಂಗ್ ಟೈಮ್ ಮತ್ತೆ ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಹಾಯ್ ನೀ ಸರ್. ಗೈಸ್ ಬೆಳಿಗ್ಗೆ ಸಿಕ್ಕಿದ್ರಲ್ಲ ಭರತ್ ಅವರು, ಅವ್ರ ತಮ್ಮ ಇವರು. ಸೊ ಈ ವಾಲಿಬಾಲ್ ಮ್ಯಾಚ್ ಮುಗಿಸ ನನಗೆ ಈಗ ಒಂದು ಪ್ರಮೋಷನ್ ಮೀಟಿಂಗ್ ಇತ್ತು ಬೆಳಿಗ್ಗೆ, ಅವರಣ್ಣ ಅದೆಲ್ಲ ಇತ್ತಲ್ವಾ. ಸೊ ಅದು ಮುಗಿಸ್ಕೊಂಡು ಈಗ ಹೋಗ್ತಾ ಇದೀವಿ. ಹಾಯ್ ಮಾಡಿ ಮುಖರೇ ಬನ್ನಿ ಗೈಸ್, ಈಗ ಮುಗಿಸಂದು ಅದೊಂದು ಕೆಲಸ ಮುಗಿಸ್ಬರೋಣ. ಇವರು ಬೆಕ್ಕು ಇನ್ನು ಬನ್ನಿ ಅದೊಂದು ಕೆಲಸ ಮುಗಿಸ್ಬಿಡೋಣ ಬೇಗ. ಫಸ್ಟ್ ಆ ಪ್ರಮೋಷನ್ ಮುಗಿಸ್ಬಿಟ್ರೆ ನೆಮ್ಮದಿ ನನಗೆ. ಕಟ್ ಮಾಡ್ಸೋಣಂತ ಈಗ ಬರ್ತೀನಿ ಕೂಡ ನೋಡಿ. ಲಾಗ್ ಅಂತ ಓಡೋದಲ್ಲಿ ನಂದ ಝೂಮ್ ಇಲ್ವಾ? ಎಸ್ ಈಗ ಏರ್ ಕಟ್ ಮಾಡ್ಸೋಣ ಅಂತ ಬಂದಿದ್ದೀನಿ. ಚಿಡ್ಡಿ ಹಾಕೋಬಿಟ್ರೆ ಒಂಥರ ಕಾಣಿಸ್ತೀನಿ ಗೈಸ್. ನಾನು ಬನ್ನಿ ಏರ್ ಕಟ್ ಮಾಡ್ಸೋಣ. ಅವರು ಇಲ್ಲಿ ಕಾಯ್ತಾ ಇದ್ದೀವಿ. ಓಕೆ ಬಾಯ್. ಎಸ್ ಎಲ್ಲ ಏರ್ ಸೆಟ್ ಎಲ್ಲ ಆಯಿತು. ಈಗ ಬನ್ನಿ ಹೊರಡುವ. ಈಗ ಅದಾದ್ಮೇಲೆ ನನಗೆ ಫೇಸು ಹೆಂಗ್ ಬರ್ನ್ ಆಗ್ಬಿಟ್ಟೈತೆ ಅಂತಂದ್ರೆ ನೆಕ್ಸ್ಟ್ ಲೆವೆಲ್ ಬರ್ನ್ ಆಗ್ಬಿಟ್ಟಿದೆ. ಒಂಥರ ಬರ್ನ್ ಆಗಿ ಇಲ್ಲೂ ಬರ್ನ್ ಆಗಿ ಇಲ್ಲೆಲ್ಲ ಬರ್ನ್ ಆಗೈತೆ. ನಂಗೆ ಗಾಡಿಯಲ್ಲಿ ಆಗ್ತದೆ ಅಲ್ಲ ನೋಡಿ. ಯಾಕೆ ಬರ್ನ್ ಆಗೈತೆ ಅಂದ್ರೆ ಪಾಪಮ್ಮ ಡಿ10 ಹಾಕಿದೆ ಅಂತ ಅಂದ್ಲು. ಆ ಡಿ10 ಹಾಕಿರೋದು ಡಿ10 ಹಾಕಿದ್ರೆ ಪರವಾಗಿರ್ಲಿಲ್ಲ. ಅವಳು ಏನಾಗ್ಬಿಟ್ಲು ನನಗೆ ಅದೇನೋ ಗೊತ್ತಿಲ್ಲ ಗಾಯ್ಸ್, ಅದೇನೋ ಹಾಕೊಳ್ಳೆ
ಅದು ಏನು ಅಂತ ನನಗೆ ಗೊತ್ತಿಲ್ಲ. ಅದು ಹಾಕೋಳೆ, ಅದು ಏನು ಗೊತ್ತಾ, ಬ್ಲೀಚ್ 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 ಹಾಕೋಳೆ. ಅಯ್ಯೋ ಯಾರು ಕೂಡ ಬ್ಲೀಚ್ ಹಾಕೋಳೆ. ಅದಕ್ಕೆ ಫೇಸ್ ಎಲ್ಲ ಫುಲ್ಲು ಟ್ಯಾನು. ಅದಕ್ಕೆ ಅದೇನೋ ತಪ್ಸೋಕ್ಕೂ ಆಗಲ್ವಂತೆ. ಅದಕ್ಕೆ ನಾಳೆಗ ನಮ್ದು ನಾಡ್ದು ಬರ್ಡೇ ಬೇರೆ ಇದೆಯಲ್ಲ, ಹುಟ್ಟಿದ ದಿನ. ಸೊ ಅದಕ್ಕೆ ಸ್ವಲ್ಪ ಹೇರ್ ಕಟ್ ಮಾಡಿಸ್ಕೊಂಡು ಹೇರ್ ಸೆಟ್ ಮಾಡಿಸಿದೀನಿ. ಮತ್ತೆ ಫೇಸ್ಗೆಲ್ಲ ಹಾಕ್ಬಿಟ್ಟಿರೋದಕ್ಕೆ ಏರ್ ಎಲ್ಲಾನು ಬಿಯರ್ಡ್ ಎಲ್ಲ ಫುಲ್ ಬ್ರೌನ್ ಆಗ್ಬಿಟ್ಟಿತ್ತು. ಸೊ ಅದಕ್ಕೋಸ್ಕರನೇ ಇವಾಗ ಎಲ್ಲ ಸರಿ ಮಾಡಿಸ್ಕೊಂಡು ಈಗ ಹೊರಟಿದ್ದೀನಿ. ಲೆಟ್ಸ್ ಗೋ. ನಮ್ಗೊಂದು ಒಳ್ಳೆ ಏರ್ ಸೆಟ್ ಸಿಕ್ಕವ್ರೆ ನಮ್ಮ ಬ್ರೋನೆ. ಬನ್ನಿ, ನೆಕ್ಸ್ಟ್ ಇನ್ನ ನನ್ನ ಒಳ್ಳೊಳ್ಳೆ ಹೇರ್ ಸ್ಟೈಲ್ ಬರುತ್ತೆ ನೋಡ. ಲೆಟ್ಸ್ ಗೋ. ಥ್ಯಾಂಕ್ಸ್ ಬ್ರೋ ಬ್ಲಾಗ್ ನೋಡ್ತಾ ಇದ್ರೆ. ಬನ್ನಿ ಈಗ ಅಯ್ಯೋ ಕ್ಯಾಮ್ರಾನೇ ಕ್ಯಾಮ್ರಾ ಫಸ್ಟ್ ಫೋನ್ ಚೇಂಜ್ ಮಾಡಬೇಕು ಗೈಸ್. ಆದಷ್ಟು ಬೇಗ ಚೇಂಜ್ ಮಾಡ್ತೀನಿ. ಸಾರಿ ನನ್ನ ಬ್ಲಾಗ್ ನೋಡಿಸ್ತೀರಾ. ಐ ಆಮ್ ರಿಯಲಿ ಎಕ್ಸ್ಟ್ರೀಮ್ಲಿ ಸಾರಿ. ಸೊ ಬನ್ನಿ ಈಗ ಪಾಪಮ್ಮ ಬ್ಯಾಟ್ರಿ ಗಾಡಿ ಮತ್ತೆ ಚಾರ್ಜ್. ಇದು ಪ್ರಾಬ್ಲಮ್ಮು ಅಂತ ಹೇಳೋಕ್ಕಾಗ್ತಿಲ್ಲ, ನಂದು ಪ್ರಾಬ್ಲಮ್. ನಾನು ಚಾರ್ಜ್ ಹಾಕ್ಲಿಲ್ಲ ಗೈಸ್. ಚಾರ್ಜ್ ಹಾಕ್ತೀನಿ, ಪಟ್ಟಂದು ಅರ್ಧ ಗಂಟೆ ತೆಗಿತಾ ಇದ್ದೀನಿ. ಸೊ ಆ ಪ್ರಾಬ್ಲಮ್ ಆಗ್ತಾ ಇದೆ. ಸೊ ಪ್ರಾಬ್ಲಮ್ ಏನೂ ಆಗೋದು ಬೇಡ. ಇಂತೆಲ್ಲ ಕರೆಕ್ಟಾಗಿ ಚಾರ್ಜ್ ಹಾಕ್ಬಿಟ್ಟು ಕರೆಕ್ಟಾಗಿ ಯೂಸ್ ಮಾಡೋಣ. ಲೆಟ್ಸ್ ಗೋ ಗೈಸ್. ಈಗ ಮನೆಗೆ ಹೋಗಿ ಊಟ ಮಾಡಿ ಸ್ವಲ್ಪ ಇನ್ನು ವ್ಲಾಗೇ ಪೋಸ್ಟ್ ಮಾಡಿಲ್ಲ. ವ್ಲಾಗೇ ಪೋಸ್ಟ್ ಮಾಡಿಲ್ಲ, ವ್ಲಾಗ್ ಪೋಸ್ಟ್ ಮಾಡಬೇಕು. ಸೊ ಲೆಟ್ಸ್ ಗೋ ಗೈಸ್, ವ್ಲಾಗ್ ಎಲ್ಲ ಪೋಸ್ಟ್ ಮಾಡೋಣ ಗೈಸ್. ಈಗ ಬನ್ನಿ, ಪಾಪಮ್ಮ ನನ್ನ ಏರ್ ಕಟ್ ಬಿಯರ್ಡ್ ಇವತ್ತು ಒಂದು ಡಿಫ್ರೆಂಟ್ ಮಾಡಿ ಸಾಗ ಅವ್ರು ಚೆನ್ನಾಗಿ ಏರ್ ಕಟ್ ಮಾಡೋರೆ. ಏನೋ ಒಂಥರ ನನ್ನ ಫೇಸ್ ಫ್ಯಾಟ್ ಎಲ್ಲ ಕಾಣ್ತಾ ಇಲ್ಲ, ಚೆನ್ನಾಗಿ ಮಾಡೋರೆ. ನೋಡೋಣ ಬನ್ನಿ ಈಗ ಪಾಪಮ್ಮ ರಿಯಾಕ್ಷನ್. ಚಾಡಿ ಪಾಪಮ್ಮ ಗೊತ್ತು ನೀನು ಗಾಡಿ ಓಡಿಸಾಡ್ತಾ ಇದ್ದೀನಿ ಗೈಸ್. ಅವ್ಳು ಗಾಡಿ ಸ್ವಲ್ಪ ಯೂಸ್ ಮಾಡ್ತಿದ್ದೀನಿ, ಅವ್ಳು ಗಾಡಿನ ಬೈತಾಳೆ. ಅವಳ ರಿಯಾಕ್ಷನ್ ನೋಡೋಣ. ಇಲ್ಲೇ ಅವಳೆ ರಿಯಾಕ್ಷನ್ ಆಚೆ ಇತ್ತವಳೆ. ಮೊಬೈಲಿ ಹೆಂಗಿದೆ ಹೇರ್ ಕಟ್ಟು? ಸಾಯಂಕಾಲ ಕರೆಕ್ಟಾಗಿ ಹೇಳೆ. ಈ ಸರಿ ಚೆನ್ನಾಗಿಲ್ವಾ? ಬಾರೆ ಇಲ್ಲಿ. ಅವ್ರನ್ನ ಕೇಳೋಣ. ಇಲ್ಲ ಇಲ್ಲ ಮನೆ ಫಸ್ಟು ಮನೆ ನೋಡಿ. ಓ ಸ್ಕ್ರೀನ್ ರೆಡಿ ಆಗ್ಬಿಟ್ಟಿದೆ. ಎಷ್ಟು ಚೆನ್ನಾಗಿದೆಯೋ? ಚೆನ್ನಾಗಿದೆ ಸ್ಟೈಲು, ಸೂಪರ್ ಆಗಿದೆ. ಏನು ಬಂದೆ ಚೆನ್ನಾಗಿದೆ ಸ್ಟೈಲು? ಎಷ್ಟು ಚೆನ್ನಾಗಿದೆ? ಚೆನ್ನಾಗಿದೆ ಪ್ರತಿ ಹೇಳ. ಬನ್ನಿ ಕರೆಕ್ಟಾಗಿ ಹೇಳಪ್ಪ. ಹಿಂದೆ ಕಡೆ ಚೆನ್ನಾಗೈತೆ. ಎಲ್ಲ ಕಲರ್ ಹಾಕ್ಬಿಟ್ಟಿದೀನಿ ನಿನ್ ಸವಾಸ ಅಲ್ಲಿ. ಬೆಳ್ಳಗಾಗಿದೆ ತಾನೆ, ಅವ್ರು ಹೇಳಿದ್ರು ತಾನೆ. ಯಾ ಬೆಳ್ಳಿಗೆ ಬ್ರೋ? ನೋಡಿ ಇಲ್ಲಿ ಎತ್ಕೊಡೆ. ಅಯ್ಯೋ ಗೈಸ್, ಅವಳು ಎತ್ಕೊಳ್ಳಿ ಅಂದ್ರೆ ಅವಳು ಊಟ ಸ್ಮೆಲ್ ಬರ್ತಿಲ್ವಾ? ನಾನು ಎಷ್ಟು ಚೆನ್ನಾಗಿ ಮಾಡಿದ್ದೀನಿ. ಹೌದಾ? ಮನೆ ಕೆಟ್ಟದು ಏನಿಲ್ಲ, ನಮ್ಗೆ ನಾವು ಕಷ್ಟಪಟ್ಟು ದುಡಿದ್ರೆ ಕಣೋ ಎಲ್ಲ. ದೇವ್ರ ನಂಬೇಕು. ಇವೆಲ್ಲ ಅತಿಯಾಗಿ ಯಾರು ಹೇಳಿದ್ರು ನಂಬಾರ್ದು. ದೇವ್ರ ಹೇಳಾಯ್ತಾ? ಮೂಢನಂಬಿಕೆ ದೇವ್ರ ಬಂದ್ ಹೇಳಿದ್ರ ನಿನಗೆ? ಮತ್ತೆ ಅವ್ರ ಅಜ್ಜಿರು ಹೇಳ್ತಾರ. ಅವರು ಅವ್ರಿಗೇನು ಕೆಲ್ಸ ಇರ್ಲಿಲ್ಲ. ಹೆಂಗಿದೆಯಮ್ಮ? ಹೆಂಗಿದು? ನನಗೇನ್ ಇಷ್ಟ ಆಯ್ತು ಅಂತ. ಐಬ್ರೋ ಎಲ್ಲ ಮಾಡ್ಸಿದ್ಯಲ್ಲ ನೀನು? ಐಬ್ರೋ ಮಾಡ್ಸಿಲ್ಲ ಕಣೆ. ಐಬ್ರೋ ಮಾಡ್ಸಿದ್ಯಾ? ಅದು ಎಲ್ಲ ಏರ್ಸ್ ತೆಗ್ದಿರೋದಕ್ಕೆ ಐಬ್ರೋ ತೆಗ್ದಿಲ್ಲ. ಈ ತೆಗ್ದಿಲ್ಲ. ಏನ್ ಮಾಡಕ್ ನೋಡೋಣ. ಸೀಸರ್ ನಿನ್ನೆ ಮುಟ್ಟಿರೋ ಸೀಸರ್ ಅಲ್ಲಿ ಕಲರ್ ಹಾಕಿರೋದು. ಹೌದಾ? ಮಂಗೇಶ್ ಇದು ಹಾಕಿಲ್ಲ ಕಲರ್. ಮತ್ತೆ ಎಲ್ಲ ಅದು ಇದು ಇದೇನು ಮಾಡಕ್ಕಲ್ಲ. ಇದು ಗ್ರೋತ್ ಆಯ್ತು ಮಾಡ್ಬೇಕು ಗೈಸ್. ಇದು ಇಲ್ಲಿಗೆಲ್ಲ ಕಲರ್ ಹಾಕಿದ್ದಾರೆ. ನೋಡಿ ಗೈಸ್, ಎಷ್ಟು ನಾವು ಎಫರ್ಟ್ ಹಾಕ್ತಿದೀವಿ ಗೈಸ್. ಇದ್ರ ಬಗ್ಗೆ ತೋರ್ಸಲ್ಲ, ಮಾಡುವ ಒನ್ ದ ಟೈಮ್ ಗೈಸ್. ಬಂದೇ ಬರುತ್ತೆ. ನೀನು ಎಫರ್ಟ್ ಆಗಿರೋದಲ್ಲ, ಕೈ ನೋವು ಬಂದು. ಯಾಕೆ ನಾನು ಗೈಸ್ ನಾನು ಹೇಳಿದ್ದೀನಿ ಇವಳಿಗೆ. ನಾನು ಮಾಡ್ಬಿಡ್ತಿದ್ದೆ ಅಲ್ಲಿ ಇಷ್ಟ. ಅದಕ್ಕೆ ಇಷ್ಟು ದಿನ ಹಂಗೆ ಇತ್ತು, ಇರೋ ಜಾಗದಲ್ಲೇ ಇತ್ತು. ಅದಕ್ಕೆ ನಾನ್ ಕಷ್ಟ ಪಡ್ತಿದ್ದೀನಿ. ಓಕೆ ಆಯ್ತು, ನೀನ್ ಖುಷಿಯಾಗಿದ್ರೆ ರೆಡಿ ಮಾಡೋಳೆ. ಎಷ್ಟು ಎಫರ್ಟ್ ಆಗ್ತದೆ, ಸಾಕಾಗ್ತದೆ. ಇದೆಲ್ಲ ಆಗೋಳೆ ಲೈಫಲ್ಲಿ ಗ್ರೇಟ್ ಮುಂದೆ ಹೇಳೋದಲ್ಲ. ಬನ್ನಿ ಈಗ ಸ್ವಲ್ಪ ಊಟ ಮಾಡುವ. ಸ್ನಾನನೇ ಬೆಳಿಗ್ಗೆ ಪಾಪು ಸ್ನಾನ ಮಾಡ್ಸಿದಾಳೆ. ನನ್ನ ಪಾಪನ ನಂದು ಪಾಪ ಗೈಸಿದು. ನಂದು ಪಾಪು ಇದು. ನಮ್ದು ನಂದಿದು ಸಮಾಚಾರ ಏನಿಲ್ವಾ? ಕಾಯ ಮಾಡ್ಕೊಂಡು ನೀನೇ ಮಾಡಿರೋದು ನೋಡು. ನಾನು ಇಷ್ಟೇ ಮಾಡಿದ್ದು ಅಷ್ಟೇ. ಕೂಳಿಗೆ ಬದಿ ಮಾಡಿದ್ದು ಗೈಸ್. 1 kg ಸಕ್ಕರೆ ತಗೋಬಲ್ಲ. ಬರೀ ಬ್ಲಾಗ್ ಅಪ್ಲೋಡ್ ಮಾಡೋಣ.